ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಈ ಹಸು ಸೇಲ್ ಆಗಿದೆ. ಪಾಂಡವಪುರಕ್ಕೆ ಹೋಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಇನ್ನೂ 1.5 ತಿಂಗಳು ಟೈಮ್ ಇದೆ. ಇದಕ್ಕೆ 2 ತಿಂಗಳು ಟೈಮ್ ಇದೆ, 1.5-2 ತಿಂಗಳು ಟೈಮ್ ಇದೆ. ಹಸು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಈಗ ಲೋಡ್ ಮಾಡ್ತಾ ಇದ್ದೀವಿ. ಫೀಡ್ಸ್ ತೊಗೊಂಡಿದ್ದಾರೆ, 4 ಮೂಟೆ ಫೀಡ್ಸ್ ತಗೊಂಡಿದ್ದಾರೆ. ಪಾಂಡವಪುರ ಸ್ಟೇಷನ್ಗೆ ಹೋಗ್ತಿರೋದು ಇದು, ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ. ಹಸು ಮಾತ್ರ ತುಂಬ ಟಾಪ್ ಕ್ವಾಲಿಟಿ. ಹಸು ಬಗ್ಗೆ ಏನು ಮಾತಾಡೋಂಗಿಲ್ಲ ನೋಡಿ. ಬೆಳಗ್ಗೆ ಬಂದಿದ್ದ ಹಸು ರಾತ್ರಿ ಅಷ್ಟೊತ್ತಿಗೆಲ್ಲ ಖಾಲಿ. ಬೆಳಗ್ಗೆ ಲೋಡ್ ಬಂತು, ರಾತ್ರಿ ಅಷ್ಟೊತ್ತಿಗೆಲ್ಲ ಖಾಲಿ. ಎಲ್ಲ ವೀಡಿಯೋನು ಒಟ್ಟಿಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ದಿವಸ ಬೆಳಗ್ಗೆ ಸಂಜೆ ಹಂಗೆ ಒಂದೊಂದು ದಿವಸಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ರೈತರಿಗೂ ಗೊತ್ತಾಗಬೇಕು ಎಷ್ಟು ಹಸುಗಳು ಯಾರ್ಯಾರಿಗೆ ಸೇಲ್ ಆಗ್ತಿದೆ, ಎಲ್ಲೆಲ್ಲಿಗೆ ಸೇಲ್ ಆಗ್ತಿದೆ ಅಂತ ರೈತರಿಗೂ ಗೊತ್ತಾಗಬೇಕು. ನಮ್ಮ ಕಡೆ ಹೊಂದ್ಕೊಳ್ಳುತ್ತಾ ಅಂತೆಲ್ಲ ಕೇಳ್ತಾರಲ್ಲ, ಹಾಗಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳುತ್ತೆ ಅಂತ ಅದಕ್ಕೆ ಯಾವ ಕಡೆ ಹೋಗ್ತದೆ ಆ ಕಡೆಗೆ ಹಸುಗಳ್ನ ಕರುಗಳ್ನ ಎಲ್ಲೆಲ್ಲಿ ಕೊಡ್ತಾಯಿದ್ದೀವಿ ಅದನ್ನ ವೀಡಿಯೋ ಮಾಡ್ತಾಯಿದ್ದೀರಿ ನೋಡಿ. ಈಗ ಈ ಹಸು ಪಾಂಡವಪುರಕ್ಕೆ ಸೇಲ್ ಆಗಿದೆ. ಅವರು ಬಂದಿಲ್ಲ, ಅಮೌಂಟ್ ಹಾಕಿದ್ದಾರೆ. ಈಗ ಕೊಟ್ಟಿದ್ದೀವಿ. ಈಗ ಡೆಲಿವರಿ ಕೊಡ್ತಾಯಿದ್ದೀವಿ. ಅವ್ರನ್ನ ಅಲ್ಲೇ ಮಾತಾಡಿಸ್ತೀನಿ. ಅವರು ಬರೀ ಹಸುಗಳ್ನ ನೋಡೋಕ್ಕೆ ಅಂತ ಬಂದಿದ್ದು. ಹಸು ನೋಡೋಕ್ಕೆ ಅಂತ ಬಂದು ತುಂಬ ಇಷ್ಟ ಆಗಿ ಹಸುನ ತೊಗೊಂಡ್ರು, ಪರ್ಚೇಸ್ ಮಾಡಿದ್ರು. ನೋಡೋಕ್ಕೆ ಅಂತ ಬಂದು ನೋಡ್ಕೊಂಡು ಹೋದರು. ಫುಲ್ ಅಮೌಂಟ್ ಕ್ಲಿಯರ್ ಮಾಡಿಬಿಟ್ಟು ಹೋಗಿದ್ರು. ನಾಳೆ ಬರ್ತೀನಿ ಸರ್ ಅಂತ. ಹಸುಗಳು ಅಂದರೆ ಮುಂಚೆನೇ ವೀಡಿಯೋ ನೋಡಿದ್ರು ಸರ್ ಫ್ರೆಂಡ್ಸ್ ಅವರು ನೋಡಿ. ಹಸು ತುಂಬ ಚೆನ್ನಾಗಿದೆ. ಈಗ ನೋಡಿ, ಈಗ ಹೋಗ್ತಾ ಇದೆ. ಫುಲ್ ಅಮೌಂಟ್ ಹಾಕಿದ್ದಾರೆ. ಈಗ ಹೋಗಿ ಡೆಲಿವರಿ ಕೊಟ್ಬಿಟ್ಟು ಬರ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಲೋಡ್ ಆಗ್ತಾ ಇದೆ ಹಸು. ಹೈಟ್ ಆಯ್ತೋಣ. ನೋಡಿ, ಈ ಥರ ಹಸುಗಳನ್ನ ಸೆಲೆಕ್ಷನ್ ಮಾಡಿ ನೀವು ಬುಕ್ ಮಾಡಿದ್ರೆ ನಿಮಗೆ ಅಂತಲೇ ಇರುತ್ತೆ ಹಸುಗಳು. ತುಂಬಾ ಸಾಧು ಗುಣ ಫ್ರೆಂಡ್ಸ್ ಇದು. ಎಷ್ಟು ತುಂಬ ಸಾಧು, ಮಗು ಥರ ಇದೆ ಹಸು ಇದು. ತುಂಬಾ ಅಣ್ಣ ದಿಬ್ಬಕ್ಕೆ ಹಾಕ್ಬಿಡಿ, ಬೇಡ. ಅದು ಎದುರುತ್ತೈತೆ, ಇಲ್ಲಾಂದರೆ ಹತ್ತದು ಎದುರುಕೊಳ್ತೈತೆ. ಪಟ್ಟಂತ ಹತ್ಬಿಡ್ದು. ಇದೇನಿಲ್ಲ, ಸಾಧುಗುಣ ತುಂಬ. ಫ್ರೆಂಡ್ಸ್ ನೋಡಿ, ಕ್ವಾಲಿಟಿ ನೋಡಿ, ಬ್ರೀಡ್ ನೀವೇ ನೋಡಿ, ನಿಮ್ಮ ಕಣ್ಮುಂದೆನೇ ಇದೆ ಬ್ರೀಡು. ನಿಮ್ಗೆ ಯಾರಿಗಾದರೂ ಮತ್ತೆ ಹಸುಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬುಕ್ಕಿಂಗ್ ನಡೀತಾ ಇದೆ. ಮತ್ತೆ ಲೋಡ್ ಬರುತ್ತೆ. ಇನ್ನೊಂದು 8 ದಿವಸಕ್ಕೆ ಮತ್ತೆ ಲೋಡ್ ಬರ್ತಾ ಇದೆ. ಒಳ್ಳೆ ರೆಡ್ ಲೈನ್ ಹಸು ಇದೆ. ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪಟ್ಟಂತ. ಬುಕ್ಕಿಂಗ್ ನಡೀತಾ ಇದೆ. 30 ಲೀಟ್ರ್ ಹಾಲು ಬರ್ತಾ ಇದೆ. 30 ಲೀಟ್ರ್ ಹಾಲು ಬರೋ ಹಸು, ತುಂಬ ಚೆನ್ನಾಗಿದೆ, ಒಳ್ಳೆ ಹಸು. ಬುಕ್ಕಿಂಗ್ ನಡೀತಾ ಇದೆ, ಕಾಲ್ ಮಾಡ್ಕೊಳ್ಳಿ. ಆಗಲೇ 3 ಹಸು ಬುಕ್ ಆಗಿದೆ. ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ನೋಡಿ ಹಸು ಬ್ರೀಡ್ ನೋಡಿ, ನೀವೇ ನೋಡಿ, ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ತುಂಬ ಒಳ್ಳೆ ಹಸು, ತುಂಬ ಒಳ್ಳೆ ಸಾಧುಗುಣ ಇದೆ ನೋಡಿ. ಲಾರಿ ಮಣ್ಣೆಲ್ಲ ಇಲ್ಲೇ ಅನ್ಲೋಡ್ ಮಾಡಿಸ್ದೆ. ಗಾಡಿ ದಿಬ್ಬ ಹತ್ತಕ್ಕೆ ಸರಿಯಾಗುತ್ತೆ. ನೋಡಿ, ಇನ್ನೂ ಆಲ್ಮೋಸ್ಟ್ 1.5 ತಿಂಗಳು ಟೈಮ್ ಇದೆ. ತಳ ತೊಟ್ಟು ಎಲ್ಲ ಶುದ್ಧವಾಗಿರುತ್ತೆ. ನಮ್ಮ ಫಾರ್ಮ್ಗೆ ಬರೋ ಹಸುಗಳಾಗಲಿ ಕರುಗಳಾಗಲಿ ತುಂಬ ಟಾಪ್ ಕ್ವಾಲಿಟಿ ಇರುತ್ತೆ. ಯಾವುದೇ ಮೋಸ ಇರೋದಿಲ್ಲ. ಲೈವಾಗಿ ಬಂದು ಹಸುಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮಣ್ಣು ದಸ್ಕೊಳ್ಳುತ್ತದು ಕಾಲಿಗೆ. ಸರಿಯಮ್ಮ, ನಡಿ. ಇಲ್ಲ ಹಾಕೊಳುತ್ತದೆ ನೋಡಿ. ಫೀಡ್ಸ್ ತೊಗೊಂಡಿದ್ದಾರೆ. ಯಾರಿಗೆ ಫೀಡ್ಸ್ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೀಡ್ಸ್ ಸಿಕ್ಕುತ್ತೆ, ಹಸುನೂ ಸಿಕ್ಕುತ್ತೆ, ಕರುನೂ ಸಿಕ್ಕುತ್ತೆ. ಮತ್ತು ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನನ್ನ ಹತ್ರನೇ ತೊಗೊಳ್ಳಿ, ನನ್ನ ಹತ್ರ ಮಾತ್ರನೇ ಬ್ರೀಡ್ ಹಸುಗಳು ಸಿಕ್ಕೋದು ಅಂತೆಲ್ಲ ಏನೂ ಹೇಳೋದಿಲ್ಲ. ನೋಡಿ, ಪಂಜಾಬ್ ಬ್ರೀಡು ನಿಮಗೆ ಹಸು ನೋಡಿ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ. ಎಲ್ಲರೂ ನನ್ನ ಹತ್ರನೇ ತೊಗೊಳ್ಳಿ ಅಂತ ಏನು ಹೇಳ್ತಿಲ್ಲ. ನಾನು ಒಬ್ಬ ರೈತಾಗಿ ಒಳ್ಳೆ ರೈತರಿಗೆ ಒಳ್ಳೆ ಹಸುಗಳು ಕರುಗಳು ಸಿಗಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು.
ಇಲ್ಲೇ ತಗೊಳ್ಳಿ ಅಥವಾ ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳಲ್ಲ. ಮತ್ತು ಸುಮಾರು ಜನ ಒಬ್ಬರು ಕಮೆಂಟ್ ಹಾಕಿದ್ರು, ಸುಮಾರು ಜನ ಅಲ್ಲ ಎಲ್ಲ ಸುಮಾರು ಜನಕ್ಕೆ ಗೊತ್ತು. ಒಬ್ಬೊಬ್ಬರು ಹೆಂಗೆ ಅಂದರೆ ಸಂತೆಯಲ್ಲಿ ಒಳ್ಳೆ ಕರುಗಳು ಸಿಗ್ತವೆ, ಇದಕ್ಕಿಂತ ಸಂತೆಯಲ್ಲೇ ಸಿಕ್ಕುತ್ತಲ್ಲ ಅಂತಾರೆ. ಪಂಜಾಬ್ ABS ಬೇರೆ, ಸಂತೆಯಲ್ಲಿ ಸಿಕ್ಕೋದು ಯಾರು ABS ತಂದು ಮಾರಲ್ಲ ನಿಮಗೆ. ಅದಕ್ಕೆ ಕಮೆಂಟ್ ಹಾಕಿದ್ದೆ, ನೀವು ಇಲ್ಲಿಗೆ ಡಿಸರ್ವ್ ಇಲ್ಲ, ಸಂತೆಯಲ್ಲಿ ತೊಗೊತೀರಾ ಅಂದರೆ ಸಂತೆಯಲ್ಲೇ ತೊಗೊಳ್ಳಿ ಅಂತ. ನಾನು ಅಲ್ಲಿ ತೊಗೊಳ್ಳಿ ಇಲ್ಲಿ ತೊಗೊಳ್ಳಿ ಅಂತ ಹೇಳೋದಿಲ್ಲ. ಸಂತೆಯಲ್ಲಿ ತೊಗೊತೀನಿ ಅನ್ನೋರಿಗೆ ನಾನು ಇಲ್ಲ ನನ್ನ ಹತ್ರನೇ ತೊಗೊಳ್ಳಿ ಅಂತ ಏನು ಹೇಳೋಕ್ಕಾಗೋದಿಲ್ಲ. ನೋಡಿ, ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ನಾವು ಇನ್ನೂ ಒಳ್ಳೆ ಜನ್ರೇಷನ್ ಮುಂದೆ ಇರ್ತಿದ್ವಿ. ಸಂತೆ ಕರು, ಸಂತೆ ಹಸು ಅಂತ ನೋಡ್ತಾ ಇದ್ದಾರೆ ಇನ್ನು. ಇವಾಗ ಲೋಡ್ ಆಗಿದೆ. ಸೊ ಓಕೆ ಫ್ರೆಂಡ್ಸ್, ಈಗ ಯಾರಿಗೆ ಇನ್ನೂ ಹಸುಗಳು ಬೇಕು, ಕರುಗಳು ಬೇಕು, ಬುಕ್ಕಿಂಗ್ ಮಾಡ್ಕೊತೀವಿ. ಅಥವಾ ಇನ್ನೂ ಹಾಲು ಫಲ ಇದ್ದಾವೆ, ಲೋಕಲ್ ಹಸು ಇದ್ದಾವೆ, ಕಮ್ಮಿ ಬೆಲೆಗೂ ಇದ್ದಾವೆ. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ತೀವಿ, ಎಲ್ಲ ಥರದ ಹಸುಗಳು ಸಿಗ್ತವೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.